ಪೂಜನೀಯ ಮಹಾಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಒಂದು ವಿಶಿಷ್ಟ ರೂಪವಾದ ಕಾರ್ಯಕ್ರಮ. ಏಕೆಂದರೆ ಒಂದು ಕಡೆ ಧ್ಯಾನ ದೇವತೆಯನ್ನು ಒಲಿಸಿಕೊಂಡು ನಿಂತಹ ಮಹಾಸ್ವಾಮೀಜಿಯವರು, ಇನ್ನೊಂದು ಕಡೆ ಜ್ಞಾನ ದೇವತೆಯನ್ನು ಬಯಸಲು ಒಲಿಸಿಕೊಳ್ಳಲು ಬಂದಂತಹ ಜೀವಗಳು ಇನ್ನೊಂದು ಕಡೆ. ಇವೆರಡುಗಳ ದೃಶ್ಯಗಳನ್ನು ನೋಡಿದಾಗ ಈ ಕಾರ್ಯಕ್ರಮ ಬಹಳ ವಿಶಿಷ್ಟ ರೀತಿಯಿಂದ ಕೂಡಿದೆ ಎಂದು ಹೇಳುವುದಕ್ಕೆ ಯಾವುದೇ ತಪ್ಪಿಲ್ಲ. ಗುರು ಎಂದರೆ ಒಂದು ಅದ್ಭುತವಾದ ಶಕ್ತಿ. ಗುರು ಎಂದರೆ ಒಂದು ಹೇಳಲಾಗದಷ್ಟು ಶಕ್ತಿಯನ್ನು ಹೊಂದಿರುವಂತಹ ಒಂದು ವ್ಯಕ್ತಿ ಎಂದು ಹೇಳಬಹುದು. ಹರ ಮುಡಿದರೆ ಗುರು ಕಾಯುವ. ನಮ್ಮ ಭಾರತದ ಸಂಸ್ಕೃತಿ ಎಂದರೆ ದೇವರಿಗಿಂತಲೂ ಮಿಗಿಲಾದ ಶಕ್ತಿಯನ್ನು ಒಬ್ಬ ಗುರು ಹೊಂದಿರುತ್ತಾನೆ ಎನ್ನುವುದೇ ಒಂದು ಅದ್ಭುತವಾದ ಹೆಮ್ಮೆಯ ದೇಶ ಕೊಟ್ಟಿರುವ ಒಂದು ಸಂಸ್ಕೃತಿ ನನ್ನ ಭಾರತ. ಹಾಗಾಗಿ ನಮ್ಮ ಗುರುಗಳ ಬಗ್ಗೆ ನಾನೊಂದು ಚಿಕ್ಕ ಕದುರು ಒಂದು ನುಡಿಗಳನ್ನು ಬರೆದಿರುತ್ತೇನೆ. ಅದನ್ನು ಹೇಳಲು ನಾನು ಸಜ್ಜಾಗಿದ್ದೇನೆ, ಕೇಳಲು ನೀವು ಸಜ್ಜಾಗಿದ್ದೀರಿ ಎಂದು ಭಾವಿಸುತ್ತಾ ಆ ನುಡಿಗಳನ್ನು ಹೇಳಬಯಸುತ್ತೇನೆ. ಜೀವನ ಪ್ರಾರಂಭವಾಗಿದ್ದು ಸಣ್ಣ ಹಳ್ಳಿಯಲ್ಲಿ. ಜೀವನ ಪ್ರಾರಂಭವಾಗಿದ್ದು ಸಣ್ಣ ಹಳ್ಳಿಯಲ್ಲಿ. ಜಗತ್ತನ್ನೇ ನೋಡಬೇಕು, ತಿಳಿಯಬೇಕು ಎನ್ನುವ ಹಂಬಲ ಛಲ ಮನದಲ್ಲಿ. ಜಗತ್ತನ್ನೇ ನೋಡಬೇಕು, ತಿಳಿಯಬೇಕು ಎನ್ನುವ ಹಂಬಲ ಛಲ ಮನದಲ್ಲಿ. ಬಿಡಲಾರದೆ ಬೆನ್ನಹತ್ತಿದ್ದವು ಕಷ್ಟಗಳು ಬೆನ್ನಿನಲ್ಲಿ. ಬಿಡಲಾರದೆ ಬೆನ್ನಹತ್ತಿದ್ದವು ಕಷ್ಟಗಳು ಬೆನ್ನಿನಲ್ಲಿ. ಸಾಧಿಸುವ ಛಲ ಮಾತ್ರ ಮನದಲ್ಲಿ. ಸಾಧಿಸುವ ಛಲ ಮಾತ್ರ ಮನದಲ್ಲಿ. ಪ್ರಾರಂಭವಾಯಿತು ಶಿಕ್ಷಣ ಶಿವಯೋಗ ಮಂದಿರದಲ್ಲಿ. ಪ್ರಾರಂಭವಾಯಿತು ಶಿಕ್ಷಣ ಶಿವಯೋಗ ಮಂದಿರದಲ್ಲಿ. ಜ್ಞಾನ ದೇವತೆಯೇ ಬೆಚ್ಚಿ ಬಿದ್ದಳು ಗುರುಗಳ ಜ್ಞಾನದಲ್ಲಿ. ಜ್ಞಾನ ದೇವತೆಯೇ ಬೆಚ್ಚಿ ಬಿದ್ದಳು ಗುರುಗಳ ಜ್ಞಾನದಲ್ಲಿ. ಪ್ರಾರಂಭವಾಯಿತು ಜ್ಞಾನ ಭಂಡಾರದ ಪ್ರಸಾರ ಸಮಾಜದಲ್ಲಿ. ಪ್ರಾರಂಭವಾಯಿತು ಜ್ಞಾನ ಭಂಡಾರದ ಪ್ರಸಾರ ಸಮಾಜದಲ್ಲಿ. ನೊಂದ ಮನಸ್ಸಿನ ಧಾರೆ ದೀಪವಾಗುವಂತೆ ರಚಿಸಿ ನುಡಿದರು ಜೀವನ ದರ್ಶನದಲ್ಲಿ. ನೊಂದ ಮನಸ್ಸಿನ ಧಾರೆ ದೀಪವಾಗುವಂತೆ ರಚಿಸಿ ನುಡಿದರು ಜೀವನ ದರ್ಶನದಲ್ಲಿ. ಭಕ್ತರಿಗೆ ಅಷ್ಟೇ ಆಶ್ರಯ ನೀಡುವುದಲ್ಲದೆ ಆಶ್ರಯ ನೀಡಿದರು ಗೋಮಾತೆಗೆ ಗೋಶಾಲೆಯಲ್ಲಿ. ಭಕ್ತರಿಗಷ್ಟೇ ಆಶ್ರಯ ನೀಡುವುದಲ್ಲದೆ ಆಶ್ರಯ ನೀಡಿದರು ಗೋಮಾತೆಗೆ ಗೋಶಾಲೆಯಲ್ಲಿ. ಒಲೆಯಿತು ಉತ್ತರಾಧಿಕಾರದ ಪಟ್ಟ ಶ್ರೀ ಫಕೀರೇಶ್ವರ ಮಠ ಶಿರಟ್ಟಿಯಲ್ಲಿ. ಒಲೆಯಿತು ಉತ್ತರಾಧಿಕಾರದ ಪಟ್ಟ ಶ್ರೀ ಫಕೀರೇಶ್ವರ ಶಿರಟ್ಟಿ ಮಠದಲ್ಲಿ. ಮಾಡಿದರು ಆನೆ ಸಹಿತ ಅಂಬಾರಿ. ಮಾಡಿದರು ಆನೆ ಸಹಿತ ಅಂಬಾರಿ ನಾಣ್ಯದ ತುಲಾಭಾರ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರರ ಅಮೃತ ಮಹೋತ್ಸವದಲ್ಲಿ. ಮಾಡಿದರು ಆನೆ ಸಹಿತ ಅಂಬಾರಿ ನಾಣ್ಯದ ತುಲಾಭಾರ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರರ ಅಮೃತ ಮಹೋತ್ಸವದಲ್ಲಿ. ಈ ಕಾರ್ಯಕ್ರಮ ಸೇರಿತು ವಿಶ್ವ ದಾಖಲೆಯಲ್ಲಿ. ಈ ಕಾರ್ಯಕ್ರಮ ಸೇರಿತು ವಿಶ್ವ ದಾಖಲೆಯಲ್ಲಿ. ಕಾಯಕ ಪರಿಶ್ರಮವೇ ಮೂಲ ಆಧಾರ ನಮ್ಮ ಗುರುಗಳ ಜೀವನದಲ್ಲಿ. ಕಾಯಕ ಪರಿಶ್ರಮ ಮೂಲ ಆಧಾರ ನಮ್ಮ ಗುರುಗಳ ಜೀವನದಲ್ಲಿ. ಇಂತಹ ಗುರುಗಳನ್ನು ಪಡೆದ ನಾವು ನಾಡು ಧನ್ಯರು ನಾವು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತುಗಳನ್ನು ಮಾತನಾಡಲು ಅವಕಾಶ ನೀಡಿದಂತಹ ಗುರುಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.